ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿಯಿಂದ ಪಹಲ್ಗಾಮ್ ದಾಳಿಯ ಹುತಾತ್ಮರಿಗೆ ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ 26 ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ನಿಟ್ಟಿನಲ್ಲಿ ಕಂಪ್ಲಿಯ ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿ ವತಿಯಿಂದ ಇಂದು ಕ್ಯಾಂಡಲ್ ಮಾರ್ಚ್ ಆಯೋಜನೆ ಮಾಡಲಾಗಿತ್ತು. ನಡುವಲ ಮಸೀದಿಯಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಮೌನ ಮೆರವಣಿಗೆ ನಡೆಯಿತು. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಕಾರ್ಯಕಲಾಪಗಳನ್ನು ಯಾರೂ ನಂಬಬೇಡಿ ಹಾಗೂ ದೇಶಕ್ಕಾಗಿ ನಾವು ಕೂಡ ಪ್ರಾಣ ಕೊಡಲು ಸಿದ್ಧರಿದ್ದೇವೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಹೊಡೆಯುವ ಹುನ್ನಾರ ನಡೆಸುತ್ತಿರುವವರು ದೇಶದ್ರೋಹಿಗಳು ಎಂದು ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ಆದ ಸೈಯದ್ ಶಾ ಅಬುಲ್ ಹಸನ್ ಖಾದ್ರಿ, ಸೈಯದ್ ಶಾ ಖಜಾ ಮಯನುದ್ದೀನ್ ಖಾದ್ರಿ, ಸೈಯದ್ ಶಾ ನೂರ್ ಅಹಮದ್ ಖಾದ್ರಿ ಭಾಗವಹಿಸಿದರು. ಅವರೊಂದಿಗೆ ಅಧ್ಯಕ್ಷ ಮಸ್ತಾನ್ ಅಲಿ, ವಿವಿಧ ಮಸೀದಿಗಳ ಮತಾಲಿಗಳು, ಪದಾಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಯುವಕರು ಪಾಲ್ಗೊಂಡು ಹುತಾತ್ಮರಿಗೆ ಮೌನ ಆಚರಣೆ ಮೂಲಕ ಗೌರವ ಸಲ್ಲಿಸಿದರು. ಈ ದಿನ ನಾವು ನಡು ಮಸೀದಿಯಿಂದ ನಮ್ಮ ಕಂಪ್ನಿಯ ಅಂಬೇಡ್ಕರ್ ಸರ್ಕಲ್ ವರೆಗೆ ಕ್ಯಾಂಡಲ್ ಮಾರ್ಚ್ ಮಾಡಿರೋ ಕಾರಣ ಮೊನ್ನೆ ನಡೆದ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತರಾದ 26 ಜನರಿಗೆ ನಾವು ಈ ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಉಗ್ರ ಕೃತ್ಯವನ್ನು ಉಗ್ರವಾದಿಗಳನ್ನು ಉಗ್ರವಾದಿಗಳಾಗೇ ನೋಡಬೇಕು ವಿನಃ ಅವರನ್ನು ಸಮಾಜದ ಪಟ್ಟವನ್ನು ಕಟ್ಟಿ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂಥ ಕಾರ್ಯಕಲಾಪಗಳನ್ನು ಯಾವುದೇ ಮಾಧ್ಯಮಗಳಾಗಲಿ ಯಾವುದೇ ಸಂಘಟನೆಗಳಾಗಲಿ ಮಾಡುವುದು ಅದು ದೇಶದ್ರೋಹಕ್ಕಿಂತ ಮಹಾಪರಾಧ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಯಾಕಂದರೆ ಭಯೋತ್ಪಾದನೆ ಅದು ನಮ್ಮ ದೇಶಕ್ಕೆ ಅಂಟಿದ ಪಿಡುಗು. ಅದನ್ನು ಬೇರು ಸಮೇತ ಕಿತ್ತು ಹಾಕುವಲ್ಲಿ ನಾವಾಗಲಿ ನಮ್ಮ ಸಮಾಜವಾಗಲಿ ನಮ್ಮ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾರೂ ಭಯೋತ್ಪಾದನೆಯನ್ನು ಬೆಂಬಲಿಸುವುದಿಲ್ಲ. ಯಾಕಂದರೆ ನಾವು ಕೂಡ ಶತಃ ಭಯೋತ್ಪಾದನೆಯ ವಿರುದ್ಧವಾಗಿ ನಾವು ಕೂಡ ಕಂಕಣಬದ್ಧರಾಗಿದ್ದೇವೆ. ಸಮಯ ಬಂದರೆ ನಾವು ಸಹಿತ ದೇಶಕ್ಕಾಗಿ ನಮ್ಮ ಪ್ರಾಣವನ್ನು ಅರ್ಪಿಸಲು ನಾವು ಈ ಮೂಲಕ ಸಿದ್ಧರಾಗಿದ್ದೇವೆ ಎಂದು ಈ ಮೂಲಕ ಸಾರ್ವಜನಿಕವಾಗಿ ತಿಳಿಸಲು ನಾನು ಇಷ್ಟಪಡುತ್ತೇನೆ ಸ್ನೇಹಿತರೆ. ಯಾಕಂದರೆ ಹಿಂದೆ ನಡೆದಂಥ ಯಾವುದೇ ಒಂದು ಹೋರಾಟಗಳಲ್ಲಿ ಇವತ್ತು ಸ್ವತಂತ್ರ ಬಂದಾಗಲಿದ್ದ ಇವತ್ತಿನವರೆಗೂ ನಮ್ಮ ಸಮಾಜ ದೇಶಕ್ಕಾಗಿ ದೇಶ ಪ್ರೇಮಕ್ಕಾಗಿ ಕೊಟ್ಟಂತ ಕೊಡುಗೆಗಳನ್ನು ಯಾರೂ ಮರೆಯಬಾರದು ಎಂದು ಈ ಮೂಲಕ ನಾನು ತಿಳಿಸುತ್ತೇನೆ. ಯಾರೇ ಸಂಘಟನೆಗಳು ಯಾವುದೇ ಒಂದು ವಿಚಾರದಲ್ಲಿ ಪಾಲ್ಗೊಳ್ಳಿ ನಡೆದಾಗ ಅದನ್ನು ಯಾವುದೇ ಒಂದು ಸಮಾಜಕ್ಕೆ ತಲೆಗೆ ಕಟ್ಟುವುದು ದೇಶದಲ್ಲಿ ಅಶಾಂತಿ ಉಂಟು ಮಾಡೋಕ್ಕೆ ಸಮ ಎಂದು ನನ್ನ ಭಾವನೆ ಸ್ನೇಹಿತರೆ. ಯಾರೇ ಆಗಿರಲಿ ಅವನು ಉಗ್ರವಾದಿಯ ವಿನಃ ಅವನು ಯಾವತ್ತೂ ಯಾವ ಸಮಾಜಕ್ಕೆ ಸೀಮಿತನಾಗಿರುವುದಿಲ್ಲ. ಅವನನ್ನು ಸಾರ್ವಜನಿಕವಾಗಿ ಯಾವುದೇ ಉಗ್ರರನ್ನು ನೇಣಿಗಂಬ ಹಾಕಲು ನೇಣಿಗೇರಿಸಲು ನಾವೆಲ್ಲರೂ ಒಮ್ಮತದಿಂದ ಬೆಂಬಲವನ್ನು ಸೂಚಿಸ್ತೇವೆ. ಅದಕ್ಕಾಗಿ ಇವತ್ತು ನಡೆದಂಥ ಘಟನೆ ಅದು ನಮ್ಮೆಲ್ಲರ ಇಡೀ ದೇಶದ ಯಾವುದೇ ಸಮಾಜ ಆಗಲಿ ಯಾವುದೇ ಧರ್ಮವಾಗಲಿ ಎಲ್ಲರನ್ನು ಕಲಿಸಿಕೊಂಡು ಎಲ್ಲರನ್ನು ಮನಕಲಕಿಸುವಂಥವರು ಎಲ್ಲರನ್ನು ವಿರೋಧಿಸುವಂಥ ಕೃತ್ಯ ಇವತ್ತು ದೇಶದಲ್ಲಿ ನಡೆದಿದೆ ಸ್ನೇಹಿತರೆ. ಹುತಾತ್ಮರಿಗೆ ಶ್ರದ್ಧಾಂಜಲಿ ಪ್ರಯುಕ್ತ ಈ ದಿನ ಈ ಕಂಪ್ಲಿ ನಗರದಲ್ಲಿರುವಂಥ ನಮ್ಮ ಸಮಾಜದ ಎಲ್ಲ ಮಸೀದಿಯ ಮುತ್ತಲ್ಲಿಗಳೇ ಗುರುಗಳೇ ಮತ್ತು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂಥ ಪತ್ರಕರ್ತರೇ ಮತ್ತು ಪೊಲೀಸ್ ಇಲಾಖೆಯರೇ ಎಲ್ಲರಿಗೂ ನಾನು ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಈ ಒಂದು ಉಗ್ರರ ದಾಳಿಯಲ್ಲಿ ಹುತಾತ್ಮರಾಗಿರುವಂಥ ಎಲ್ಲ 26 ಜನರಿಗೆ ನಮ್ಮ ಸಮಾಜ ಅವರಿಂದ ಇದೆ ಅಂತೇಳಿ ತಿಳಿಸುವ ಒಂದು ಉದ್ದೇಶದಿಂದ ಇವತ್ತು ದೇಶದಲ್ಲಿ ನಡೀತಿರುವಂಥ ಸಮಾಜದ ಹೆಸರಿನಲ್ಲಿ ನಡೀತಿರುವಂಥ ಉಗ್ರವಾದಿಗಳಿಗೆ ನಾವು ಯಾವುದೇ ಸಮಾಜ ಅವರಿಗೆ ಒಂದು ಸಪೋರ್ಟ್ ಇಲ್ಲ, ಅವರಿಗೆ ಬೆಂಬಲ ಇಲ್ಲ ಅಂಥೇಳಿ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನಮುಟ್ಟುವ ವಿಷಯವಾಗಿ ನಾವು ಇವತ್ತು ಎಲ್ಲರಿಗೆ ತಿಳಿಸುವುದರ ಜೊತೆಗೆ ಈ ಒಂದು ದಾಳಿಯ ಒಂದು ಪ್ರಯುಕ್ತ ನಡೀತಿರುವಂಥ ದೇಶದಲ್ಲಿ ನಡೀತಿರುವಂಥ ಎಲ್ಲ ಪ್ರತಿಭಟನೆಗಳ ಮುಖ್ಯ ಉದ್ದೇಶ ಒಂದೇ. ಈ ಉಗ್ರವಾದಿಗಳು ಯಾವುದೇ ಸಮಾಜಕ್ಕೆ ಯಾವುದೇ ಒಂದು ಇದಕ್ಕೆ ಅವರು ಸೀಮಿತ ಇಲ್ಲ. ಉಗ್ರವಾದಿನೇ ಆತ ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ಉಗ್ರವಾದಿ ಅಂತಲೇ ನಾವು ಹೇಳಬೇಕು. ಇವತ್ತು ದೇಶದಲ್ಲಿ ನಡೀತಿರುವಂಥ ಈ ಸಾಮಾಜಿಕ ಮಾಧ್ಯಮಗಳು ಇವತ್ತು
ಉದ್ದೇಶಪೂರ್ವಕವಾಗಿ ಒಂದೇ ಜಾತಿ ಮೇಲೆ ಒಂದೇ ಧರ್ಮದ ಮೇಲೆ ಬಿಂಬಿಸ್ತಾ ಇದೆ. ಈ ಒಂದು ಉಗ್ರರ ದಾಳಿಯ ಹಿನ್ನೆಲೆಯನ್ನು ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಟಿ.ವಿ. ಮಾಧ್ಯಮಗಳು ಸರಿಯಾಗಿ ಪ್ರಚಾರ ಮಾಡ್ತಾ ಇಲ್ಲ. ಇದನ್ನು ನಾವೆಲ್ಲರೂ ಖಂಡನೆ ಮಾಡೋ ಒಂದು ಸಂದರ್ಭ ಬಂದಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಉಗ್ರಗಾಮಿಗಳು ಅವರಿಗೆ ಫೈರಿಂಗ್ ಮಾಡಿದಾಗ ಅಲ್ಲಿ ಉಳಿಸಿದವರೆಲ್ಲ ನಮ್ಮ ಸಮಾಜದ ಎಲ್ಲ ಯುವಕರೇ. ಯಾಕಂದರೆ ಈ ಟಿ.ವಿ. ಮಾಧ್ಯಮಗಳ ಒಂದು ಹಾವಳಿಯಿಂದ ದೇಶದಲ್ಲಿರುವಂಥ ನಮ್ಮ ಸಮಾಜದ ಬಗ್ಗೆ, ಧರ್ಮದ ಬಗ್ಗೆ ಹೆಚ್ಚಿನ ಒಂದು ತಪ್ಪು ಕಲ್ಪನೆ ಹರಡ್ತಾ ಇದೆ. ಇದಕ್ಕೆ ನಾವು ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ನಮ್ಮ ಸಭೆಯಿಂದ ಅವರಿಗೆ ಖಂಡನೆ ತಿಳಿಸ್ತಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ನರೇಂದ್ರ ಮೋದಿ ಮತ್ತು ಮೋದಿ ಇವರ ಒಂದು ಏನು ಹಿನ್ನೆಲೆ ಇದೆ, ಇವರ ಒಂದು ಗುಪ್ತ ಇಲಾಖೆ ಏನು ಅವರಿಗೆ ಅವರ ಅಧೀನದಲ್ಲಿದೆ, ಅದು ಇವತ್ತು ಪೂರ್ಣ ವಿಫಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ.